स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಏನೋ ಸತತ 7ನೇ ದಿವಸದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಕೃಷ್ಣಾ ಮಲ್ದಂಡಿ ಯೋಜನೆಯ ಒಂದು ಕಾರ್ಯಕಲಾಪಕ್ಕೆ ಏನು ಚಾಲನೆ ನೀಡಬೇಕಾಗಿದೆ ಮತ್ತು ಆ ಸಂತ್ರಸ್ತರಿಗೆ ಏನು ಹಣವನ್ನು ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ, ಸುಮಾರು ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ। ಏನು ಬಿಜೆಪಿ ಸರ್ಕಾರ ಬಂತು, ಆವಾಗೂ ಸಹಿತ ನಮಗೆ ಮಲ್ತಾಯ ಧೋರಣೆ ಆಯ್ತು। ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಏನೋ MB ಪಾಟೀಲ್ ಇದ್ದಾಗ ಅಲ್ಪ ಸ್ವಲ್ಪ ಒಂದು ನೀರಾವರಿ ಕೆಲಸ ಆಗಿತ್ತು। ತದನಂತರ ಈ ನಮ್ಮ ಉತ್ತರ ಕರ್ನಾಟಕ ಭಾಗದ ಕೃಷ್ಣಾ ಮಲ್ದಂಡೆ ಯೋಜನೆ ಏನದ ನೆನೆಗುದ್ದಿಗೆ ಬಿದ್ದಂತಾಗಿದೆ। ಆದ ಕಾರಣ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ರೈತರು ಹೋರಾಟಕ್ಕೆ ಇಳಿದಿದ್ದಾದ್ರೆ ಕಾರಣ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಎಚ್ಚರಿಸುವುದೇನೆಂದರೆ, ನೀವು ಇದೇ ನಿಮ್ಮ ಧೋರಣೆ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು, ಒಂದು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಹೋರಾಟವನ್ನು ಸಹಿತ ಇದರಲ್ಲಿ ನೀವು ಮುಂದಿನ ದಿನಮಾನಗಳಲ್ಲಿ ಕಾಣಬೇಕಾಗ್ತದ। ಅದಕ್ಕಾಗಿ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರು ಏನು ಹೋರಾಟಕ್ಕೆ ಕುಂತಿದ್ದಾರೆ, ಅವರು ಎಲ್ಲ ಬೇಡಿಕೆಗಳನ್ನೇ ಸ್ಪಂದಿಸಬೇಕು ಮತ್ತು ಈ ಯೋಜನೆ ಏನು 524ಕ್ಕೆ ಏನು ಯೋಜನೆ ರೂಪುಗೊಂಡಿದೆ ಅದರ ಎಲ್ಲ ಪರಿಹಾರಗಳನ್ನು ಮತ್ತು ಸಂತ್ರಸ್ತರಿಗೆ ಮತ್ತು ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಎಲ್ಲ ಮೊತ್ತವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು। ಇಲ್ಲದಿದ್ದರೆ ನಮ್ಮ ವಕೀಲರ ಸಂಘದ ವತಿಯಿಂದ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ನಾವು ನಮ್ಮ ಜಿಲ್ಲಾ ಬಾರ್ ಅಸೋಸಿಯೇಷನ್ದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ। ನಾನು ಶ್ರೀ MA ಬಗಲಿ ವಕೀಲರು ಹಾಗೂ ಉಪಾಧ್ಯಕ್ಷರು APCR ವಿಜಯಪುರ।